ಪ್ರಜಾ ಸಂಘರ್ಷ ಸಮಿತಿ ಮತ್ತು ರೈತ ಸಂಘದ ಜಂಟಿಯಾಗಿ ಹೋರಾಟ ನಡೆಸ್ತಾ ಇರ್ತಕ್ಕಂಥದ್ದು ಇದೇನು ಮೊದಲೇನಲ್ಲ. ನಾವು ಜನವರಿ 30ನೇ ತಾರೀಕು ಇಲ್ಲೊಂದು ಹೋರಾಟ ನಡೆಸಿದಂಥ ಸಂದರ್ಭದಲ್ಲಿ ಇಲ್ಲಿನ ಕಾರ್ಯನಿರ್ವಹಣಾಧಿಕಾರಿಗಳಾಗಿರ್ತಕ್ಕಂಥ JK ವನ್ನಯ್ಯ ಅವರು ಸ್ವ ಅಕ್ಷರದಲ್ಲಿ ಬರೆಸ್ಕೊಟ್ಟಿದ್ದಾರೆ. ನಾವೆಲ್ಲನೂ ಫೆಬ್ರವರಿ ಒಳಗಡೆ ಎಲ್ಲ ಸಮಸ್ಯೆಗಳನ್ನು ತೀರ್ಮಾನ ಮಾಡ್ತೀವಿ ಅಂತೇಳಿ. ಪ್ರಮುಖವಾಗಿ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಅವ್ರ ಜಾಬ್ ತುಂಬಿಸ್ಕೊಳಕ್ಕೆ ನೋಡ್ತಾ ಇದ್ದಾರೆ ಬಿಟ್ಟರೆ ಯಾವುದೇ ಜನಪರವಾದಂಥ ಕೆಲಸವನ್ನು ಮಾಡಲಿಕ್ಕೆ ತಯಾರಿಲ್ಲ. ಅದಕ್ಕೆ ಪ್ರಮುಖವಾದ ಉದಾಹರಣೆ ಅಂದರೆ ಇಷ್ಟೇ. ಇದೇ ಒಂದು ಕಚೇರಿ ಆವರಣದಲ್ಲಿ 5 ಕಚೇರಿಗಳು ನಡೀತವೆ. ಒಂದು ತಾಲೂಕ್ ಪಂಚಾಯಿತಿ, ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ ಇದೆ, ಮತ್ತು ಅಂಗವಿಕಲರ ಕಲ್ಯಾಣ ಇಲಾಖೆ ಇದೆ, ಮತ್ತು ನಮ್ಮ ಅಕ್ಷರ ದಾಸೋಹ AD ಅವರಿದ್ದಾರೆ. ಇಷ್ಟು ಮತ್ತು ನರೇಗಾ ವಿಂಗು ಇಲ್ಲೇ ಕೆಲಸ ಮಾಡ್ತೈತೆ. ಇಷ್ಟಕ್ಕೂ ಇವರು ಒಂದು ಮನೆಗೆ 16 ಕಾಂಪೌಂಡ್ಗಳು ಹಾಕ್ಕೊಂಡಿದ್ದಾರೆ. ಬಚ್ಚಲ ಮನೆಗೆ ಒಂದು ಕಾಂಪೌಂಡು, ಅಡುಗೆ ಮನೆಗೆ ಒಂದು ಕಾಂಪೌಂಡು, ಹಾಲ್ಗೊಂದು ಕಾಂಪೌಂಡು ಅಂತಾರೆ. ಇಷ್ಟೆಲ್ಲ ಕಾಂಪೌಂಡ್ ಹಾಕ್ಕೊಂಡ್ರು ಇಷ್ಟು ಕಚೇರಿಗಳು ಬರ್ತಕ್ಕಂಥ ರೈತರು ಅಥವಾ ಸಮಸ್ಯೆ ಬರ್ತಕ್ಕಂಥ ನಾಗರಿಕರು ಎಲ್ಲೋಗಿ ಅವರು ಶೌಚಕ್ಕೆ ಹೋಗಬೇಕು? ಇರ್ತಕ್ಕಂಥ ಶೌಚಾಲಯ ಲಕ್ಷಾಂತರ ರೂಪಾಯಿ ಕೊಟ್ಟು ಕಟ್ಟಿರ್ತಕ್ಕಂಥ ಶೌಚಾಲಯಗಳಿಗೆ ಬೀಗ ಹಾಕಿದ್ದಾರೆ. ಅದ್ರ ಜೊತೆಗೆ ಇಲ್ಲೊಂದು ಅಧಿಕಾರಿಗಳು ನಾನು ನೇರವಾಗಿ ಪ್ರಶ್ನೆ ಮಾಡ್ತೀನಿ. ಒಂದು ಸರ್ಕಾರಿ ಕಾಂಪೌಂಡ್ಗೆ, ಕಚೇರಿಯ ಒಂದು ಕಾಂಪೌಂಡ್ಗೆ ಬೀಗ ಹಾಕ್ಲಿಕ್ಕೆ ಯಾರು ಇವ್ರಿಗೆ ಪರ್ಮಿಷನ್ ಕೊಟ್ಟರು? ರಾತ್ರಿ ಅಲ್ಲ, ಶಾಶ್ವತವಾಗಿ ಒಂದು ಕಡೆ ಬರ್ತಕ್ಕಂಥ ದಾರಿಯನ್ನು ಬಂದ್ ಮಾಡಿದ್ದಾರೆ. ಯಾರು ಕೇಳೋರಿಲ್ವಾ? ಸರ್ವಾಧಿಕಾರಿನ ಇವ್ರೇನಾದ್ರೂ ಮೇಲೆಯಿಂದ ಅಗ್ರಿಮೆಂಟ್ ಬರ್ಸ್ಕೊಂಡು ಬಂದವರ ಸರ್ವಾಧಿಕಾರಿತ್ವ ನಡೆಸ್ತೀನಿ ನಾನು ಅಂತೇಳಿ. ಅದೇ ರೀತಿ ಇಲ್ಲಿ ಕಾಂಪೌಂಡಲ್ಲಿ ಕ್ವಾರ್ಟರ್ಸ್ಗಳಿದೆ. ಆ ಕ್ವಾರ್ಟರ್ಸ್ಗಳಲ್ಲಿ ಯಾರೂ ಇಲ್ಲ. ಅವರು ಕ್ವಾರ್ಟರ್ಸ್ಗೆ ಅಂತ ಹೇಳಿ ಪ್ರತಿ ಸಲ ನೀವು ಬಿಲ್ ತೆಗೆದು ನೋಡಬೇಕು, ಲಕ್ಷಾಂತರ ರೂಪಾಯಿ ರಿಪೇರಿಗೆ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಇಲ್ಲ. ಅದು ಎಲ್ಲಿಂದ ಬರ್ತಾರೋ ಗೊತ್ತಿಲ್ಲ. ಇಲ್ಲಿನ ಅಧಿಕಾರಿಗಳು ಸ್ಥಳೀಯವಾಗಿರಬೇಕು ಅಂತೇಳಿ ಕಾನೂನಿದೆ. ಅದೇ ರೀತಿ ಎಲ್ಲ ಸಂಘಟನೆಗಳು ಮತ್ತು ನಮ್ಮ ಸಂಘಟನೆಯಿಂದನೂ ಕೊಟ್ಟಿದ್ದೀವಿ, ರೈತ ಸಂಘದಿಂದ ಕೊಟ್ಟಿದ್ದೇವೆ, ಕಾಮನಾಗಿ ರೈತರು ಕೊಡ್ತಾಯಿದ್ದಾರೆ. ಇಲ್ಲಿ ಕೊಡ್ತಕ್ಕಂಥ ಏನು ನಾವು ಅಹವಾಲುಗಳನ್ನ ಸಲ್ಲಿಸ್ತೀವಿ, ಈ ಅಹವಾಲುಗಳಿಗೆ ಯಾವುದೇ ಉತ್ತರ ಬರಲ್ಲ. ಇಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಬರೀ ಜನರ ದುಡ್ಡಲ್ಲಿ ಸಂಬಳ ತಗೊಂಡು ದಿನ ಕಳೆತಗೊಂಡು ಬಿಟ್ಟರೆ ಬೇರೆ ಏನು ಕೆಲಸನೇ ಮಾಡಲ್ಲ. ನೇರವಾಗಿ ಹೇಳ್ತಾ ಇದ್ದೀನಿ ನಾನು. 3 ವರ್ಷ 4 ವರ್ಷ ಕೊಟ್ಟಿರ್ತಕ್ಕಂಥ ಅರ್ಜಿಗಳು ಇಲ್ಲೇ ಬಿದ್ದಿದೆ. ಪ್ರಮುಖವಾಗಿ ನಮ್ಮ ನಾಮಗೊಂಡ್ಲು ಗ್ರಾಮ ಪಂಚಾಯತಿನಲ್ಲಿ ಸರ್ಕಾರಿ ಹಣದಲ್ಲಿ ಕಟ್ಟಿರ್ತಕ್ಕಂಥ ತೊಟ್ಟಿಗಳನ್ನ ನೀರಿನ ತೊಟ್ಟಿಗಳನ್ನ ಒಡೆದಾಕಿದ್ದಾರೆ. ಅದ್ರ ಬಗ್ಗೆ ಇವರಿಗೆ ಕಂಪ್ಲೇಂಟ್ ಕೊಟ್ಟಿದ್ದು, ಅದ್ರ ಬಗ್ಗೆ ಕ್ರಮ ವಹಿಸಿಲ್ಲ. ಚುನಾವಣಾ ಸಂದರ್ಭದಲ್ಲಿ ಗುಟ್ಟೇನಹಳ್ಳಿ ಗ್ರಾಮಸ್ಥರು ಚುನಾವಣೆ ಬಹಿಷ್ಕರಿಸಿ ಒಂದು ಹಳ್ಳಕ್ಕೆ ನಮ್ಮ ಮೋರಿ ಕಟ್ಸ್ಕೊಡ್ಬೇಕು, ಚೆಕ್ ಡ್ಯಾಮ್ ಕಟ್ಟಬೇಕು ಅಂತೇಳಿ ಕೊಟ್ಟಿರ್ತಕ್ಕಂಥ ಸಮಸ್ಯೆ ಹಂಗೇ ಇದೆ. ಇವ್ರು ಮಾತ್ರ ಇಲ್ಲೇ ಮಲಕ್ಕೊಂಡಿದ್ದಾರೆ, ಅವ್ರು ಅಲ್ಲೇ ಇದ್ದಾರೆ. ಅದ್ರ ಜೊತೆಗೆ ಇವ್ರು ಏನು ಮಾಡ್ತಾಯಿದ್ದಾರೆ, ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಬರೀ ಗ್ರಾಮಾಂತರ ಪ್ರದೇಶದಲ್ಲಿ ಮತ್ತು ಗ್ರಾಮ ಪಂಚಾಯತಿಗಳ ವ್ಯಾಪ್ತಿಯಲ್ಲಿ ಆಗ್ತಾ ಇರ್ತಕ್ಕಂಥ ಲೇಔಟ್ಗಳಲ್ಲಿ ದುಡ್ಡು ಹೊಡ್ಕೊಂಡು ಜೀವನ ನಡೆಸೋಕ್ಕೆ ತಯಾರಾಗಿದ್ದಾರೆ ಬಿಟ್ಟರೆ ಕೆಲಸ ಮಾಡಲಿಕ್ಕೆ ತಯಾರಿಲ್ಲ. ನೈಜ ಉದಾಹರಣೆ ಅಂದರೆ ಕದರ್ನಹಳ್ಳಿ ಗ್ರಾಮದಲ್ಲಿ ಒಂದು ಸ್ಯಾನ್ ಸಿಟಿ ಅಂತಕ್ಕಂಥ ಒಂದು ಕಂಪ್ನಿಯವ್ರು ಮಾಡಿದ್ದಾರೆ. ಅಲ್ಲೋಗಿ ನೀವು ನೋಡಬೇಕು. ಯಾವುದೇ ಕಾಮಗಾರಿ ಇಲ್ಲದೆ ಇವ್ರಿಗೆ ಈಸೊತ್ತು ಕೊಡ್ತಾರೆ. ಅದೇ ಇಲ್ಲಿರ್ತಕ್ಕಂಥ ಯಾವುದೇ ಒಬ್ಬ ರೈತ ಬಂದು ಈಸೊತ್ತು ಕೇಳಿದ್ರೆ ವರ್ಷಾನುಗಟ್ಟಲೆ ಅಲಿಸ್ತಾರೆ. ನಿಮ್ಮ ಟೌನ್ ಪಕ್ಕದಲ್ಲೇ ಚಿಕ್ಕೂರುಗೋಡು ಗ್ರಾಮ ಪಂಚಾಯತಿನಲ್ಲಿ 52 ಎಕರೆ ಸ್ಯಾನ್ ಸಿಟಿ ಅವ್ರದ್ದು ಇದೆ. ಅಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ಆಗಿಲ್ಲ, ಅದಕ್ಕೆಲ್ಲ ಈಸೊತ್ತು ಕೊಟ್ಟಿದ್ದಾರೆ. ಅಂಥ ಮಹಾನುಭಾವರು ಇಲ್ಲೆಲ್ಲ ಕೆಲಸ ಮಾಡ್ತಕ್ಕಂಥವ್ರು ಮಹಾನುಭಾವರುಗಳು. ಅದೇನೇ ನಮ್ಮ ನಾಮಗೊಂಡ್ಲು ಗ್ರಾಮದಲ್ಲಿ ಒಬ್ಬ SC ಹುಡುಗ ಸರ್ಕಾರಿ ಜಮೀನಲ್ಲಿ ಖಾತೆ ಎಲ್ಲ ಕೊಟ್ಟಿದ್ದಾರೆ. ಅದನ್ನು ಈಸೊತ್ತು ಮಾಡಿಕೊಡಿ ಅಂತ ಕೇಳಿದ್ರೆ 2 ವರ್ಷದಿಂದ ತಿರುಗ್ತಾ ಇದ್ದಾನೆ. 2016ರಿಂದ ಇದುವರೆಗೂ ತಿರುಗ್ತಾ ಇದ್ದಾರೆ. ಅವ್ರಿಗೆ ಮಾತಾಡಲಿಕ್ಕೂ ಬಿಡಲ್ಲ. ಇಲ್ಲಿ ಬಂದರೆ ಬೇರೆಯವ್ರಿಗೆ ಮಾಡಿಕೊಡ್ತಾರೆ ಆ ಜಾಗನ. ಅದೇ ರೀತಿ ಹೊಸಕೋಟೆ ಗ್ರಾಮದಲ್ಲಿ, ಸೊನಗಾನಹಳ್ಳಿ ಗ್ರಾಮ ಪಂಚಾಯತಿ ಹೊಸಕೋಟೆ ಗ್ರಾಮದಲ್ಲಿ ಏನು ಕೋಟೆ ಗೋಡೆ ಮತ್ತು ದಾರಿನ ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಆ ಅಕ್ವೈರ್ ಮಾಡಿರೋದನ್ನ ಬಿಡಿಸ್ಕೊಡ್ರಿ ಅಂದರೆ 2 ವರ್ಷದಿಂದ ಕತೆ ಆಗ್ತಾ ಇದ್ದಾರೆ. ಏನಿಲ್ಲ ಈಗಿರ್ತಕ್ಕಂಥ ಕಾರ್ಯನಿರ್ವಹಣಾಧಿಕಾರಿ ಬಂದ ದಿನ ಅಲ್ಲಿರ್ತಕ್ಕಂಥ ನಾಗೇಂದ್ರಪ್ಪ ಅಂತ PDO ಅವ್ರನ್ನ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ತಾರೆ. ನಾವು ಬಂದು ಕೇಳಿದ್ರೆ, ರೈತರು ಬಂದು ಕೇಳಿದ್ರೆ ನಿಮ್ಗೇನ್ರಿ ಕೆಲಸ ಮಾಡಿಸ್ಕೊಡ್ಬೇಕಲ್ವಾ ಅಂತ ಹೇಳ್ತಾರೆ. ಅದೇ ಮಾತು ಇವತ್ತು ಯಾಕೆ ಮಾತನಾಡಲ್ಲ? ಇವ್ರ ಕೆಲಸ ಏನಾಗಿದೆ ಅಂದರೆ ಇಲ್ಲಿ ಎಲ್ಲ ತಗೊಂಡೋಗಿ ಶಾಸಕರ ಕಿವಿಗೆ ಊದೋದು ಬಿಟ್ಟರೆ ಇವ್ರ ಕೆಲಸ ಏನೂ ಮಾಡ್ತಾಯಿಲ್ಲ. ಅಷ್ಟೇ ಕೆಲಸನೇ ಇವ್ರು ಮಾಡ್ತಾ ಇರ್ತಕ್ಕಂಥದ್ದು. ರೈತರ ಕೆಲಸ ಎಲ್ಲೂ ಮಾಡ್ತಾಯಿಲ್ಲ. ಇಷ್ಟು ಜನ ಇಲ್ಲಿ ಧರಣಿ ಕೂತಿದ್ದಾರೆ. ಮನುಷ್ಯರು ಇವ್ರು ನಿಜವಾಗೂ ಅಧಿಕಾರಿಗಳು ಜನರ ಸಮಸ್ಯೆಗೆ ಸ್ಪಂದಿಸ್ತಕ್ಕಂಥ ಅವ್ರಿಗೇನಾದರೂ ಮಾನವತ್ವ ಇದ್ದಿದ್ರೆ ಇಲ್ಲಿ ಬಂದು ಮಾತಾಡ್ತಾ ಇದ್ರಿ ಸರ್. ಇಲ್ಲಿ ಯಾರೂ ಬರ್ತಾ ಇಲ್ಲ. ಇವ್ರಿನ್ನೇನು ಇಲ್ಲಿರ್ತಕ್ಕಂಥದ್ದು ಬರೀ
ಇವ್ರಿಗೆ ಆಡಿದ್ದೆ ಆಟ ಉಡಿದ್ದೆ ಲಗ್ಗೆ ಅಂತ ಏನೊಂದು ಗಾದೆ ಇದೆ, ಆ ರೀತಿ ಆಗಿದೆ. ಉದಾಹರಣೆಗೆ ಏನಂದರೆ 4 ವರ್ಷದಿಂದ ಇಲ್ಲಿ ಚುನಾಯಿತ ಪ್ರತಿನಿಧಿಗಳಿಲ್ಲ. ಅವ್ರದ್ದೇ ಪೆನ್ನು, ಅವ್ರದ್ದೇ ಪೇಪರು, ಅವ್ರು ಹೆಂಗೆ ಬೇಕಾದ್ರೂ ಚೆಕ್ ಬರ್ಕೋಬೋದು, ಯಾವ ಕಾಂಟ್ರಾಕ್ಟರ್ ಬೇಕಾದ್ರೂ ಕೊಡ್ಬೋದು, ಎಷ್ಟು ಬೇಕಾದ್ರೂ ದುಡ್ಡು ಹೊಡಿಬೋದು, ಎಷ್ಟು ಬೇಕಾದ್ರೂ ಮಾಡ್ಕೋಬೋದು. ಆದರೆ ರೈತ ಕೊಟ್ಟಿರ್ತಕ್ಕಂಥ ಅರ್ಜಿಗಳು ಮಾತ್ರ ಇಲ್ಲೇ ಮುಳುಗ್ತಾ ಇರ್ತವೆ. 4 ವರ್ಷದಿಂದ ಇದ್ದಾವೆ. ಒಂದು ಸ್ಮಶಾನಕ್ಕೆ ದಾರಿ ಕೇಳಿದ್ರೆ ಮಾಡಿಸ್ಕೊಡಲ್ಲ, ಅಳತೆ ಮಾಡಿಸಲ್ಲ. ಇಲ್ಲಿ ನಾವೇನೇ ಕುರುಬ್ರಳ್ಳಿ ಗ್ರಾಮ ಪಂಚಾಯತಿ ಹೊಸ್ದಾಗಿದ್ದೆ ಅಂತೇಳಿ ನಾವೇ ಓಡಾಡಿ ಕುರುಬ್ರಳ್ಳಿ ಗ್ರಾಮ ಪಂಚಾಯತಿಗೆ ಜಾಗ ಮಾಡಿಸ್ಕೊಟ್ರೆ ಸರ್ಕಾರದಿಂದ, ಆ ಜಾಗನ ಇದುವರೆಗೂ 4 ವರ್ಷದಿಂದ ಇವ್ರಿಗೆ ಹ್ಯಾಂಡ್ ಓವರ್ ತೊಗೊಳಕ್ಕಂತ ಪ್ರಮೇಯನೇ ಬಂದಿಲ್ಲ, ಹ್ಯಾಂಡ್ ಓವರೇ ತೊಗೊಂಡಿಲ್ಲ. ಇಂಥ ಅಧಿಕಾರಿಗಳನ್ನ ಇಟ್ಕೊಂಡು ನಮ್ಮ ಶಾಸಕರು ಯಾವ ರೀತಿ ಕೆಲಸ ಮಾಡಿಸ್ಕೊತಾರೆ, ಯಾವ ಆಧಾರದಲ್ಲಿ ಕೆಲಸ ಮಾಡಿಸ್ಕೊತಾರೆ? ಇನ್ನು ಹೇಳೋಕ್ಕೆ ಇಲ್ಲ. ಇಲ್ಲೆಲ್ಲ ಕ್ವಾರ್ಟರ್ಸ್ಗಳಿದೆ, ಈ ಕ್ವಾರ್ಟರ್ಸ್ಗಳಲ್ಲೂ ಯಾರೂ ಇಲ್ಲ. ಅಲ್ಲಿ ನೋಡಿದ್ರೆ ಮತ್ತೆ ಇವರು ಸ್ವಚ್ಛತೆಗೆ ನಮ್ಮದೊಂದು ಹೆಜ್ಜೆ ಮುಂದೆ ಅಂತ ಹೇಳ್ತಾರೆ. ನೀವು ನೋಡ್ಬೇಕು, ಪತ್ರಿಕಾ ಮಾಧ್ಯಮ ಮಿತ್ರರು ಇಲ್ಲೋಗಿ ನೋಡ್ರಿ, ಅವ್ರ ಸ್ವಚ್ಛತೆ ಇಲ್ಲೇ ಕಾಣಿಸ್ತೈತೆ. ಇವ್ರ ಆಫೀಸ್ ಮುಂದೆನೇ ಸ್ವಚ್ಛ ಮಾಡಿಸ್ಕೊಳ್ದೇ ಇರ್ತಕ್ಕಂಥವ್ರು ಯಾವ ಗ್ರಾಮ ಪಂಚಾಯತಿನಲ್ಲೋ ಏನು ಸ್ವಚ್ಛ ಮಾಡ್ತಾರೆ? ಮಾಡ್ಲಿಕ್ಕೆ ಸಾಧ್ಯನಾ? ಇಷ್ಟೆಲ್ಲ ಸಮಸ್ಯೆಗಳಲ್ದೇ ಇನ್ನೂ ಹಲವಾರು ಗ್ರಾಮ ಪಂಚಾಯತಿಗಳ ನರೇಗಾದಲ್ಲಿ ಅವ್ಯವಹಾರ, JCBಗಳಲ್ಲಿ ಮಾಡ್ತಾರೆ. ಕೇಳಿದ್ರೆ ನಾವು ಅವ್ರ ಮೇಲೆ ಇದು ಮಾಡ್ತೀವಿ ಅಂತ ಹೇಳ್ತಾರೆ. ಇನ್ನೂ ನಮ್ಮ ನಾಮಗೊಂಡಲ್ಲೊಬ್ಬ PDO ಇದ್ದಾರೆ, ಸಸ್ಪೆಂಡ್ ಆಗಿರೋ PDOನ ಮತ್ತೆ ಅಲ್ಲೇ ಹಾಕಿದ್ದಾರೆ ಪುಣ್ಯಾತ್ಮರು. ಅವನಿಗೆ ಅಲ್ಲಿರ್ತಕ್ಕಂಥ ಯಾರೋ ಪುಣ್ಯಾತ್ಮ ಮೆಂಬರು ಏನೋ ಕುಂಬಳಕಾಯಿ ಮಂಗಳಾರತಿ ಎತ್ತಿ ಒಳಗಡೆ ಕರ್ಕೊಂಡಂತೆ. ಇನ್ನು ಎಷ್ಟು ಪ್ರೀತಿ ವಿಶ್ವಾಸ ಇದೆ ಅಂದರೆ, ಯಾರ್ಯಾರು ಮೋಸ ಮಾಡ್ತಾರೆ ಅಂಥ ಅಧಿಕಾರಿಗಳನ್ನ ಇವ್ರು ಎಲ್ಲೆಲ್ಲಿ ಬೇಕೋ ಅಂಥ ಪಂಚಾಯತಿಗಳಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು ಎದ್ದು ಕಾಣಿಸ್ತೈತೆ. ಇನ್ನು ಕೆಲವು ಅಧಿಕಾರಿಗಳಿದ್ದಾರೆ ಇದೇ ಪಂಚಾಯತಿನ, ಈ ತಾಲೂಕು ಪಂಚಾಯತಿನಲ್ಲಿ. ಪ್ರತಿ ಸರ್ಕಾರಿ ಕಚೇರಿಗಳಲ್ಲಿ ಯಾವುದೇ ಅರ್ಜಿ ಬಂದರೆ ಇಷ್ಟು ದಿನಗಳಿಗೆ ಅದನ್ನು ವಿಲೇವಾರಿ ಮಾಡಬೇಕು ನ್ಯಾಯಯುತವಾಗಿ, ಕಾನೂನಾತ್ಮಕವಾಗಿ ಅಂತ ಕಚೇರಿ ಕೈಪಿಡಿ ಅಂತ ಒಂದೈತೆ. ಅದನ್ನು ಓದೋರೋ ಇಲ್ಲೋ ಗೊತ್ತಿಲ್ಲ, ನೋಡೋರೋ ಇಲ್ಲೋ ಗೊತ್ತಿಲ್ಲ ನನಗೆ. ಇಲ್ಲಿನೊಬ್ಬ ಅಧಿಕಾರಿ ಕೊಡ್ತಾರೆ ನನಗೆ, ನನ್ನ ಹತ್ರ ಇದೆ, ದಾಖಲಾತಿ ಇದೆ. ಯಾವುದೇ ಅರ್ಜಿ ಸಲ್ಲಿಸಿದ್ರೆ ಅದಕ್ಕೆ ಕಾಲಮಿತಿ ಸರ್ಕಾರ ನಿಗದಿಪಡಿಸಿಲ್ಲ, ಯಾವುದೇ ಸಮಸ್ಯೆನ ಬಗೆಹರಿಸಲಿಕ್ಕೆ ಅಂತ ಕೊಡ್ತಾರೆ. ಆ ಥರ ಕೊಟ್ಟಿರೋ ಅಧಿಕಾರಿಗಳ ಜೊತೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಇವು ಅದೇ ಥರ ನಡ್ಕೊಳ್ತಾ ಇದ್ದಾರೆ. ಇವ್ರ ಬಗ್ಗೆ ನಮ್ಮ CEOಗೆ ಇನ್ನೆಷ್ಟು ಮೆಚ್ಚುಗೆ ಇದೆಯೋ ಗೊತ್ತಿಲ್ಲ. ಒಂದಿನೂ ಬಂದಿಲ್ಲ, ಯಾರನ್ನಾರ ಕೇಳಲ್ಲ ಯಾವ ರೈತರನ್ನ ಯಾಕೆ ಅಂತೇಳಿ. ಅದನ್ನು ಕೇಳಿದ್ರೆ ಅಲ್ಲಿ ಯಾರೋ ರೀಸಸ್ ಮಾಡ್ತಿದ್ರು ಅಂತ ಹೇಳ್ತಾರೆ. ಅಲ್ಲ ಸ್ವಾಮಿ, ಇಲ್ಲಿ 5 ಕಚೇರಿಗಳಿದೆ, ಇಲ್ಲಿ ಬಂತಕ್ಕಂಥವ್ರು ರೀಸಸ್ ಎಲ್ಲಿ ಮಾಡಬೇಕು? ಏನು ಜಾಬಲ್ಲಿ ಹೈಕೊಂಡು ಹೋಗ್ತಾರಾ? ಇವ್ರಿಗೇನೋ ಒಳಗಡೆ ಒಂದು ಆಫೀಸಲ್ಲಿ ಒಂದು ಶೌಚಾಲಯ ಕಟ್ಸ್ಕೊಂಡು ಅವ್ರು ಶೌಚಕ್ಕೆ ಅಲ್ಲಿ ಹೋಗ್ತಾರೆ. ಮಿಕ್ಕಿರೋ ರೈತ ಎಲ್ಲಿ ಹೋಗ್ಬೇಕು? ಬಂದಿರೋ ಸಮಸ್ಯೆ ಎಲ್ಲಿಗೆ ಹೋಗ್ಬೇಕು? ಯಾಕೆ ಇವ್ರ ಪಕ್ಕದಲ್ಲಿ ಪೊಲೀಸ್ ಸ್ಟೇಷನ್ ಇಲ್ವಾ? ಅಲ್ಲಿ ಯಾರೋ ಅನೈತಿಕ ಚಟುವಟಿಕೆಗಳು ನಡೆಸಿದ್ರೆ ಮಾಡಲಿಕ್ಕೆ ಇವರು ಎಲ್ಲ ಒಂದೊಂದು ಕಚೇರಿಗೂ ಎಲ್ಲ ಬಾಗಿಲು ಹಾಕ್ಕೊಂಡಿದ್ದಾರೆ. ಎಲ್ಲಿ ಬಂದು ಅನೈತಿಕ ಚಟುವಟಿಕೆ ನಡೀತೈತೆ? ಎಲ್ಲ ಬರೀ ಸುಳ್ಳು ಸುಳ್ಳು ಸುಳ್ಳು, ಹೇಳೋದೇ ಸುಳ್ಳು, ಬಾಯಿ ಬಿಟ್ಟರೆ ಸುಳ್ಳು. ನೀವು ಬಂದು ಮಾತಾಡಿಸಿ ಒಳಗಡೆಗೆ ಹೋಗಿ, ನನಗೊಂದು ಮೀಟಿಂಗ್ ಇದೆ, ನಾಳೆ ಸಿಗ್ತೀನಿ, ನಾಡು ಸಿಗ್ತೀನಿ, ಇದೇ ಉತ್ತರ ಹೇಳ್ತಾರೆ. ಅಲ್ಲಿ ನೋಡಿ, ಪ್ರತಿಯೊಂದು ಕಚೇರಿನಲ್ಲೂ ಕಚೇರಿಯ ಭೇಟಿ ಸಮಯ ಆಗಬೇಕು. ಈ ಕಚೇರಿನಲ್ಲೆಲ್ಲೂ ಹಾಕಿಲ್ಲ. ಯಾಕೆ ಹಾಕಿಲ್ಲ ಗೊತ್ತಿಲ್ಲ. ಇವ್ರಿಗೆ ಯಾರು ಸಪೋರ್ಟ್ ಮಾಡ್ತಾರೋ ನನಗೆ ಗೊತ್ತಿಲ್ಲ. ಆದರೆ ಇದೇ ರೀತಿ ಮಾಡಿದ್ರೆ ಈ ಒಂದು ಹೋರಾಟ ಮತ್ತೆ ಉಗ್ರವಾಗಿ ಮಾಡ್ತೀವಿ. ನಾವು ಏನೇನೆಲ್ಲ ಮಾಡ್ತೀವಿ ಅಂತೇಳಿ ಮಾಡಲ್ಲ. CEO ಬರಬೇಕು, ಇದನ್ನು ಕ್ಲಿಯರ್ ಮಾಡಬೇಕು, ಮತ್ತು ಈ ಬೀಗ ತೆಗಿಬೇಕು, ಶೌಚಾಲಯ ತೆಗಿಬೇಕು, ಮತ್ತು ಇಲ್ಲಿ ಏನು ಸಮಸ್ಯೆಗಳಿದೆ ರೈತರದ್ದು, ಇಲ್ಲಿ ಬಂದಿರೋ ಎಲ್ಲ ಸಮಸ್ಯೆಗಳನ್ನ ಬಂದು CEO ಅವರೇ ಖುದ್ದು ಭೇಟಿ ಮಾಡಿ ತೀರ್ಮಾನ ಮಾಡಬೇಕು. ಇಲ್ಲ ಅಂದರೆ ಇಲ್ಲಿ ಇರ್ತಕ್ಕಂಥವ್ರಿಗೆ, ನಾವು ಅಹೋರಾತ್ರಿ ಧರಣಿ ಮಾಡ್ತಾಯಿದ್ದೀವಿ, ಇಲ್ಲಿ ಇರ್ತಕ್ಕಂಥವ್ರಿಗೆ ಯಾವುದೇ ಹೆಚ್ಚು ಕಡಿಮೆ ಆದ್ರೂ ಇಲ್ಲಿರ್ತಕ್ಕಂಥ EOನೇ ನೇರವಾದ ಜವಾಬ್ದಾರಿ. ಇಲ್ಲಿರ್ತಕ್ಕಂಥ EOನೇ. ಯಾಕೆ ಅಂದರೆ ನಾವು ಕೊಟ್ಟಿರ್ತಕ್ಕಂಥ ಅಹವಾಲುಗಳನ್ನು ಅವರು ಸಮಯಕ್ಕೆ ಸರಿಯಾಗಿ ತೀರ್ಮಾನ ಮಾಡಿದರೆ ನಾವು ಇವತ್ತು ಇಲ್ಲಿ ಬಂದು ಈ ರೈತ, ಅನ್ನ ಕೊಡ್ತಕ್ಕಂಥ ರೈತ ಇಲ್ಲಿ ಬಂದು ಇಲ್ಲೇ ಅನ್ನ ಬೇಯಿಸ್ಕೊಂಡು ತಿಂದು ಇವ್ರ ಕಚೇರಿ ಮುಂದೆ ಕೂತ್ಕೊಳ್ತಕ್ಕಂಥ ಅವಶ್ಯಕತೆನೇ ಬರ್ತಾ ಇರಲಿಲ್ಲ. ಇದಕ್ಕೆಲ್ಲ ನೇರ ಹೊಣೆಗಾರರು ಇಲ್ಲಿರ್ತಕ್ಕಂಥ ಕಚೇರಿ ಅಧಿಕಾರಿಗಳು. ಇವ್ರಿಗೆ ಒಂದು ಸ್ವಲ್ಪ ಜ್ಞಾನ ಇರಬೇಕು, ಯೋಚನೆ ಮಾಡಬೇಕು. ನಾವು ಯಾವ ಸಂಬಳ ತಿನ್ನೋದು? ನಾವು ಕಟ್ಟಿರ್ತಕ್ಕಂಥ ಟ್ಯಾಕ್ಸಲ್ಲಿ ಇವ್ರ ಸಂಬಳ, ಮನೆ ಬಾಡಿಗೆ, ಇವ್ರ ಕಾರ್ನ ಬಾಡಿಗೆ, ಹಾಸ್ಪಿಟ್ಲಿಗೆ ಎಲ್ಲ ತಗೊಳ್ಳೋದು ನಮ್ಮ ದುಡ್ಡಲ್ಲಿ. ಸ್ವಾಮಿ, ನಮ್ಮ ಕೆಲಸ ಮಾಡಿಕೊಡ್ರಿ ಫಸ್ಟು. ಇಲ್ಲಾಂದರೆ ನಿಮ್ಗೆ ಒಳ್ಳೇದಂತೂ ಆಗಲ್ಲ. ಖಚಿತವಾಗಿ ಹೇಳ್ತಾ ಇದ್ದೀವಿ. ನಾವು ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನಮ್ಮ ಸಮಸ್ಯೆಗಳು ತೀರ್ಮಾನ ಆಗದ ಹೊರತು ನಾವಿಲ್ಲಿಂದ ಎದ್ದೋಳಲ್ಲ. ಅದರ ಜೊತೆಗೆ ಇಲ್ಲಿ ಆಗ್ತಕ್ಕಂಥ ಎಲ್ಲ ಅನಾಹುತಕ್ಕೂ ಇಲ್ಲಿನ ಕಾರ್ಯನಿರ್ವಹಣಾಧಿಕಾರಿ GK ವನ್ನಯ್ಯ ಅವರೇ ನೇರ ಹೊಣೆಗಾರರು. ಭಾರತ್ ಮಾತಾ
ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಪ್ರಜಾ ಸಂಘರ್ಷ ಸಮಿತಿಗೆ ಬೇಕೇ ಬೇಕು, ಎಲ್ಲಿವರೆಗೂ ಹೋರಾಟ, ಬೇಕೇ ಬೇಕು. ಸರ್ಕಾರನಂತೆ ಸರ್ಕಾರ, ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಹೇಳ್ತಿಕ್ಕಾರ, ಬೇಕೇ ಬೇಕು, ಬೇಕೇ ಬೇಕು, ಎಲ್ಲಿವರೆಗೂ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು, ಬರಬೇಕು ಬರಬೇಕು, ಬರಬೇಕು ಬರಬೇಕು, ಬರಬೇಕು ಬರಬೇಕು, ಬೇಕೇ ಬೇಕು, ರೈತರನ್ನು ನಿರ್ಲಕ್ಷ್ಯ ಮಾಡುತ್ತಿರುವ ಅಧಿಕಾರಿಗಳಿಗೆ, ರೈತರನ್ನು ನಿರ್ಲಕ್ಷ್ಯ ಮಾಡುತ್ತಿರುವ ಯುವ ಅವರಿಗೆ ಬೇಕೇ ಬೇಕು, ಬೇಕೇ ಬೇಕು, ನೀವೇ ಮೇಲು ಕರೆನಾಗೆ ಹಾಕ ಬಂದ್ಬಿಡು. ಅಯ್ಯಲ್ದ ಇದೇ ಹೋಗ್ಬಿಟ್ಟೆ ಆದಿಮೂರ್ತಿ ರೆಡ್ಡಿ, ಡಾಕ್ಟರ್ ಆದಿಮೂರ್ತಿ ರೆಡ್ಡಿ.